ಗಂಭೀರ ಆರೋಪಗಳಿದ್ದರೂ ಈವರೆಗೂ ಬಚಾವಾಗಿದ್ದ ಮಾಧವಿಪುರಿ ಬುಚ್ ಅವರು ಸೆಬಿ ಅಧ್ಯಕ್ಷತೆಯಿಂದ ಇಳಿದ ಬೆನ್ನಿಗೆ ಅವರ ವಿರುದ್ಧ ಪ್ರಕರಣ ದಾಖಲಾಗ್ತಿರೋದು ಕಾಕತಾಳೀಯನ. ಸಂಸದೀಯ ಸಮಿತಿ ಕರೆದಾಗ್ಲೂ ತಪ್ಪಿಸಿಕೊಂಡಿದ್ದ ಮಾಧವಿಪುರಿ ಬುಚ್ ವಿರುದ್ಧ ನ್ಯಾಯಾಲಯ ಈಗ ಎಫ್ಐಆರ್ ದಾಖಲಿಸೋಕೆ ಆದೇಶಿಸಿರೋದು ಎಷ್ಟು ಮಹತ್ವದ ಬೆಳವಣಿಗೆ. ಮಾಧವಿ ನೇತೃತ್ವದಲ್ಲಿ ಸೆಬಿ ಮಾಡಬೇಕಾದ ಕೆಲಸವನ್ನ ಸರಿಯಾಗಿ ಮಾಡಿಲ್ಲ ಅನ್ನೋ ಆರೋಪದ ಮೇಲೆ ಈ ತನಿಖೆ ಬೆಳಕು ಚೆಲ್ಲಬಹುದಾ? ಅದಾನಿ ಗ್ರೂಪ್ನ ಮೇಲಿದ್ದ ಆರೋಪಗಳನ್ನ ತನಿಖೆ ಮಾಡಬೇಕಿದ್ದ ಮಾಧವಿ ಸ್ವತಃ ಅದಾನಿ ಗ್ರೂಪ್ನಲ್ಲಿ ಹೂಡಿಕೆ ಮಾಡಿದ್ರು ಅನ್ನೋ ಬಗ್ಗೆ ಈಗಲಾದ್ರೂ ತನಿಖೆ ಆಗಬಹುದಾ? ಗಂಭೀರ ಭ್ರಷ್ಟಾಚಾರದ ಈ ಆರೋಪಗಳು ಕೇಂದ್ರ ಸರ್ಕಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಷೇರು ಮಾರುಕಟ್ಟೆ ವಂಚನೆ ಮತ್ತು ನಿಯಮಾವಳಿಗಳ ಉಲ್ಲಂಘನೆಯ ಆರೋಪದ ಮೇಲೆ ಸೆಬಿಯ ನಿಕಟಪೂರ್ವ ಅಧ್ಯಕ್ಷೆ ಮಾಧವಿಪುರಿ ಬುಚ್ ಮತ್ತು ಐವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಮುಂಬೈನ ವಿಶೇಷ ನ್ಯಾಯಾಲಯ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ನಿರ್ದೇಶನ ನೀಡಿದೆ. ಷೇರು ಮಾರುಕಟ್ಟೆಯಲ್ಲಿ ಕಾರ್ಪೊರೇಟ್ ಲಾಭಕ್ಕಾಗಿ ಅಕ್ರಮ ಚಟುವಟಿಕೆಗಳಿಗೆ ಸಹಕರಿಸಿದ ಆರೋಪವನ್ನ ಮಾಧವಿ ಎದುರಿಸುತ್ತಿದ್ದಾರೆ. ನ್ಯಾಯಾಲಯ ಈ ತನಿಖೆಯ ಮೇಲ್ವಿಚಾರಣೆ ಮಾಡುವುದಾಗಿ ಹೇಳಿದ್ದು 30 ದಿನಗಳ ಒಳಗೆ ವರದಿ ಸಲ್ಲಿಸುವಂತೆ ಎಸಿಬಿಗೆ ಸೂಚಿಸಿದೆ. ಸಂಸದೀಯ ಲೆಕ್ಕ ಪರಿಶೋಧನಾ ಸಮಿತಿಯಿಂದ ತಪ್ಪಿಸಿಕೊಂಡು ಇದುವರೆಗೆ ಯಾವುದೇ ವಿಚಾರಣೆ ಎದುರಿಸದ ಮಾಧವಿಪುರಿ ಬುಚ್ ವಿರುದ್ಧದ ತನಿಖೆ ಇನ್ನಾದರೂ ತೀವ್ರ ಸ್ವರೂಪವನ್ನು ಪಡೆಯುವ ಸಾಧ್ಯತೆ ಕಾಣಿಸ್ತಿದೆ. ದೇಶದಲ್ಲಿ ಷೇರು ಮಾರುಕಟ್ಟೆ ದಿನ ಕಳೆದಂತೆ ಕುಸಿತಾ ಇದೆ. ಷೇರುಗಳ ಮೂಲಕ ಸಂಪಾದನೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಮಧ್ಯಮ ವರ್ಗದ ಲಕ್ಷಾಂತರ ಜನ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂತಹ ಹೊತ್ತಿನಲ್ಲಿ ಮಾಧವಿಪುರಿ ಬುಚ್ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಮುಂಬೈನ ವಿಶೇಷ ನ್ಯಾಯಾಲಯ ಆದೇಶ ನೀಡಿದೆ. ಕಾನೂನಿನ ಲೋಪಗಳು ಮತ್ತು ಒಳ ಒಪ್ಪಂದದ ಬಗ್ಗೆ ಪ್ರಾಥಮಿಕ ಸಾಕ್ಷ್ಯಗಳಿದ್ದು ಈ ಕುರಿತು ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷ ತನಿಖೆಯ ಅಗತ್ಯವಿದೆ ಅಂತ ಎಸಿಬಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶಶಿಕಾಂತ್ ಏಕನಾಥ್ ರಾವ್ ಬಂಗಾರ್ ಅವರು ಹೇಳಿದ್ದಾರೆ. ದೊಡ್ಡ ಕಾರ್ಪೊರೇಟ್ಗಳಿಗೆ ಅನುಗುಣವಾಗಿ ಷೇರು ಮಾರುಕಟ್ಟೆಯನ್ನು ನಡೆಸಿಕೊಂಡ್ರು ಅನ್ನೋ ಆರೋಪವನ್ನು ಎದುರಿಸ್ತಾನೆ ಕೆಲ ದಿನಗಳ ಹಿಂದೆ ಸೆಬಿ ಮುಖ್ಯಸ್ಥಿಯಾಗಿ ಅವಧಿ ಮುಗಿಸಿ ಹುದ್ದೆಯಿಂದ ಕೆಳಗಿಳಿದ ಮಾಧವಿಪುರಿ ಬುಚ್ ಇದೀಗ ಕಾನೂನು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಅವರು ಸೆಬಿಗೆ ಅಧ್ಯಕ್ಷರಾದ ಪ್ರಪ್ರಥಮ ಮಹಿಳೆ ಹಾಗೂ ಪ್ರಪ್ರಥಮ ಖಾಸಗಿ ಕ್ಷೇತ್ರದ ಪರಿಣಿತೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಆದರೆ ಅವರ ಅಧಿಕಾರಾವಧಿಯ ಕೊನೆಯ ವರ್ಷ ಅವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದವು. ಷೇರು ಮಾರುಕಟ್ಟೆ ಕುಸಿತಾ ಇದ್ರು, ಕಾರ್ಪೊರೇಟ್ಗಳು ಚೆನ್ನಾಗೇ ಇದ್ರು, ಇದೆಲ್ಲದರ ಹಿಂದೆ ದೊಡ್ಡ ವಂಚನೆ ನಡೀತಿದೆ ಅನ್ನೋ ಆರೋಪವನ್ನ ವಿಪಕ್ಷ ಕಾಂಗ್ರೆಸ್ ಕೆಲವು ತಿಂಗಳಿಂದ ಮಾಡ್ತಾ ಬಂದಿದೆ. ಸಂಸದೀಯ ಸಮಿತಿಯೊಂದು ಮಾಧವಿಪುರಿ ಬುಚ್ ಅವರನ್ನ ವಿಚಾರಣೆಗೆ ಕರೆದಿತ್ತು. ಆದರೆ ಅವರು ಮಾತ್ರ ವೈಯಕ್ತಿಕ ಕಾರಣಗಳ ನೆಪ ಹೇಳಿ ಆ ಸಭೆಯಿಂದ ತಪ್ಪಿಸಿಕೊಂಡಿದ್ರು. ಹಾಗಿದ್ರೂ ಸರ್ಕಾರ ಅವರಿಂದ ಯಾವುದೇ ಸ್ಪಷ್ಟೀಕರಣ ಕೇಳಿರಲಿಲ್ಲ. ಗಂಭೀರ ಆರೋಪಗಳನ್ನ ಎದುರಿಸ್ತಾ ಇದ್ರು. ಮಾಧವಿಪುರಿ ಬುಚ್ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಈವರೆಗೆ ನಡೆದಿರಲಿಲ್ಲ. ಆದರೆ ಇದೀಗ ಮುಂಬೈನ ವಿಶೇಷ ನ್ಯಾಯಾಲಯವೊಂದು ಎಫ್ಐಆರ್ ದಾಖಲಿಸೋಕೆ ಹೇಳಿದ್ದು ಈ ತನಿಖೆಯಿಂದ ಏನು ಹೊರಬರುತ್ತೆ ಅನ್ನೋದು ಮಹತ್ವ ಪಡೆಯುತ್ತೆ. ಮಾಧವಿಪುರಿ ಬುಚ್ ಜೊತೆಗೆ ಬಿಎಸ್ಇನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸುಂದರ್ ರಾಮಮೂರ್ತಿ, ಸಾರ್ವಜನಿಕ ಹಿತಾಸಕ್ತಿ ನಿರ್ದೇಶಕ ಪ್ರಮೋದ್ ಅಗರ್ವಾಲ್, ಸಭೆಯ ಸದಸ್ಯರಾದ ಅಶ್ವನಿ ಭಾಟಿಯಾ, ಅನಂತ್ ನಾರಾಯಣ್ ಮತ್ತು ಕಮಲೇಶ್ ಚಂದ್ರ ವರ್ಷಿನಿ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ನ್ಯಾಯಾಲಯ ಸೂಚಿಸಿದೆ. ಈ ಕುರಿತ ತನಿಖೆಯನ್ನ ಮೇಲ್ವಿಚಾರಣೆ ಮಾಡುವುದಾಗಿ ನ್ಯಾಯಾಲಯ ಹೇಳಿದ್ದು 30 ದಿನಗಳಲ್ಲಿ ವರದಿಯನ್ನು ಸಲ್ಲಿಸುವಂತೆ ಎಸಿಬಿಗೆ ಸೂಚಿಸಿದೆ. ಸಪನ್ ಶ್ರೀವಾಸ್ತವ್ ಅನ್ನೋರು ಮಾಧವಿಪುರಿ ಬುಚ್ ಮತ್ತು ಇತರರ ವಿರುದ್ಧ ಹಣಕಾಸು ವಂಚನೆ, ನಿಯಮಾವಳಿಗಳ ಉಲ್ಲಂಘನೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸುವಂತೆ ಕೋರಿದ್ರು. ಷೇರು ಮಾರುಕಟ್ಟೆಯಲ್ಲಿ ನಡೆದ ಹಲವಾರು ಅಕ್ರಮಗಳನ್ನು ನಿಭಾಯಿಸುವಲ್ಲಿ ಸೆಬಿಯಿಂದ ಲೋಪಗಳಾಗಿದೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ. ಮಾಧವಿ ಅವರ ಅಧಿಕಾರದ ಕೊನೆಯ ಕೆಲವು ತಿಂಗಳಲ್ಲಿ ಅವರ ಮೇಲೆ ಹಲವಾರು ಗಂಭೀರ ಅಕ್ರಮ ಆರೋಪಗಳು ಕೇಳಿಬಂದಿದ್ವು. ನ್ಯಾಯಾಲಯ ಮೊದಲ ನೋಟದಲ್ಲಿ ನಿಯಂತ್ರಕ ಲೋಪಗಳು ಮತ್ತು ಸಂಚು ನಡೆದಿರೋದಕ್ಕೆ ಪುರಾವೆಗಳು ಕಂಡು ಬಂದಿದೆ ಅಂತ ಹೇಳಿದೆ. ಆದರೆ ಮಾಧವಿ ವಿರುದ್ಧ ಈವರೆಗೆ ಯಾಕೆ ಯಾವುದೇ ಕಾನೂನು ಕ್ರಮ ಆಗಿರಲಿಲ್ಲ, ಯಾಕಿಷ್ಟೊಂದು ತಡವಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಯಿತು ಅನ್ನೋದು ನಿಗೂಢವಾಗಿದೆ. ಮಾಧವಿ ಅವರು ಸೆಬಿ ಅಧ್ಯಕ್ಷರಾಗಿ ಅವಧಿ ಮುಗಿಸೋವರೆಗೂ ಅವರ ವಿರುದ್ಧ ಯಾವುದೇ ತನಿಖೆ ನಡೆಯಲಿಲ್ಲ. ಯಾಕೆ? ಅವ್ರ ಹುದ್ದೆಯಿಂದ ಕೆಳಗಿಳಿದ ಬಳಿಕಾನೇ ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಕಾಕತಾಳೀಯನ ಅನ್ನೋ ಪ್ರಶ್ನೆನೂ ಎದ್ದಿದೆ. ಈಗಲಾದರೂ ಮಾಧವಿ ವಿರುದ್ಧದ ಗಂಭೀರ ಆರೋಪಗಳ ನಿಷ್ಪಕ್ಷ ತನಿಖೆ ನಡೆದು ಸತ್ಯ ಹೊರಬರುತ್ತಾ ಅನ್ನೋ ಪ್ರಶ್ನೆ ಇದೆ. ಮಾಧವಿ ಬುಚ್ ಅಧಿಕಾರಾವಧಿಯಲ್ಲಿ ಅಮೆರಿಕ ಮೂಲದ ಶಾರ್ಟ್ ಸೆಲ್ಲರ್ ಹಿಂಡೆನ್ಬರ್ಗ್ ಅವರ ವಿರುದ್ಧ ಹಿತಾಸಕ್ತಿ ಸಂಘರ್ಷದ ಗಂಭೀರ ಆರೋಪ ಹೊರಸಿತ್ತು. ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ಅದಾನಿ ಗ್ರೂಪ್ನ ವಿದೇಶಿ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಆರೋಪಿಸಿತ್ತು. ಈ ಘಟಕಗಳು ಅದಾನಿ ಗ್ರೂಪ್ ಸ್ಥಾಪಕ ಅಧ್ಯಕ್ಷ ಗೌತಮ್ ಅದಾನಿ ಮತ್ತು ಹಿರಿಯ ಸಹೋದರ ವಿನೋದ್ ಅದಾನಿ ಸಹ ಹೂಡಿಕೆಗಳನ್ನು ಹೊಂದಿರುವ ನಿಧಿಯ ಭಾಗವಾಗಿತ್ತು ಅಂತ ಹಿಂಡೆನ್ಬರ್ಗ್ ಆರೋಪಿಸಿತ್ತು. ಆದರೆ ಬುಚ್ ದಂಪತಿ ಈ ಆರೋಪಗಳನ್ನ ನಿರಾಕರಿಸಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.